ಎಲ್ಲರೂ ತಮ್ಮ ಜೀವನವನ್ನು ಉತ್ತಮಪಡಿಸಲು ಪ್ರತಿ ದಿವಸ ಏನಾದರೂ ಒಂದು ಪರಿಣಾಮಕಾರಿಯಾದಂತಹ ಹವ್ಯಾಸವನ್ನಾಗಲಿ ಅಭ್ಯಾಸವನ್ನಾಗಲಿ ರೂಢಿ ಮಾಡ್ಕೊಳ್ತೇವೆ. ಅದು ಕುಕಿಂಗ್ ಮಾಡೋದ್ರಲ್ಲಿ ಇರಬಹುದು ಅಥವಾ ನಾವು ಹೋಮ್ ಮೇಕಿಂಗೋಸ್ಕರ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದೇ ಇರಬಹುದು. ಆ್ಯಸ್ ಅ ಹೋಮ್ ಮೇಕರ್ ನಾನೇನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೇನೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಈ ಸಣ್ಣ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಬೆಳಗ್ಗೆ ನಾನು ತರಕಾರಿಯನ್ನು ತಂದಿಟ್ಬಿಟ್ಟಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ನಾನಿವಾಗ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಕೆಲಸನ ನಾನು ಬಂದ ಕೂಡಲೇ ಮಾಡ್ಲಿಕ್ಕೆ ಹೊರಟಿದ್ರೆ ನನಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ ತಪ್ಪಿ ಹೋಗ್ತಿತ್ತು. ಯಾವತ್ತು ನಾವು ತಿನ್ನುವ ಟೈಮಿಂಗ್ ಉಂಟಲ್ಲ, ಅದನ್ನು ಯಾವತ್ತೂ ತಪ್ಪಿಸಬಾರ್ದು. ಇದರಿಂದ ನಮಗೆ ಅಸಿಡಿಟಿ ಹಾಗೂ ಅಥವಾ ಗ್ಯಾಸ್ಟ್ರೈಟಿಸ್ ಆಗುವಂತಹ ಚಾನ್ಸಸ್ ತುಂಬ ಇರ್ತದೆ. ಹಾಗೆ ನಾನು ಇವಾಗ ತಂದ ತರಕಾರಿಗಳನ್ನೆಲ್ಲ ಮೊದಲೇ ವಾಶ್ ಮಾಡಿ ಇಟ್ಕೊಳ್ತೇನೆ. ನೀವು ಮನೆಗೆ ತಂದು ಈ ತರಕಾರಿಯನ್ನಾಗಲಿ ಹಣ್ಣುಗಳನ್ನಾಗಿ ಸ್ಟೋರ್ ಮಾಡುವಾಗ ಅದನ್ನು ಒಂದು ವಾಶ್ ಮಾಡೇ ಇಡೋದು ಒಳ್ಳೆಯದು. ಈ ತರಕಾರಿ ಆಗಲಿ ಹಣ್ಣುಗಳಾಗಲಿ ಟ್ರಾನ್ಸ್ಪೋರ್ಟ್ ಆಗುವಾಗ ಯಾವ ರೀತಿಯಲ್ಲಿ ನಮ್ಮ ಕೈಗೆ ಬಂದು ಸೇರ್ತದೆ ಅಂತ ನಾವಂತೂ ನೋಡಿರೋದಿಲ್ಲ. ಹಾಗಾಗಿ ಅದರಲ್ಲಿರುವ ಧೂಳಿರ್ಬೋದು, ಕೊಳೆ ಇರ್ಬೋದು, ಎಲ್ಲವನ್ನ ನಾವು ಕ್ಲೀನ್ ಮಾಡಿ ಆಮೇಲೆ ಅದನ್ನು ಸ್ಟೋರ್ ಮಾಡಿಕೊಂಡ್ರೆ ಉತ್ತಮ. ತರಕಾರಿ ಎಲ್ಲ ತೆಗೆದಾದ್ಮೇಲೆ ಈ ತರಕಾರಿ ತಂದಿರುವ ಚೀಲ ಇದೆಯಲ್ಲ, ಅದನ್ನು ಈ ಥರ ನಾನೊಂದು ಬಾಸ್ಕೆಟಲ್ಲಿ ಇಟ್ಕೊಳ್ತೇನೆ. ಇದರಲ್ಲಿ ನಾನು ಯಾವತ್ತು ಹೊರಗೆ ಹೋಗುವಾಗ ತಗೊಂಡು ಹೋಗುವಂಥ ಚೀಲಗಳನ್ನು ಆರ್ಗನೈಸ್ ಮಾಡಿ ಇಟ್ಟಿರ್ತೇನೆ. ಹಾಗೆ ನೋಡ್ತಾ ಇದ್ದಾಗೆ ಟಿಶ್ಯೂ ಬಾಕ್ಸಲ್ಲಿ ಟಿಶ್ಯೂ ಕೂಡ ಕಮ್ಮಿ ಆಗಿತ್ತು. ಅದನ್ನು ಇವಾಗಲೇ ನಾನು ರೀಫಿಲ್ ಮಾಡ್ಕೊಳ್ತೇನೆ. ಇನ್ನು ಟಿಶ್ಯೂನ ಇಡ್ಲಿಕ್ಕೆ ನಾನು ಈ ಥರದ ಒಂದು ಚಾಕ್ಲೇಟ್ನ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಹೀಗೆ ಬಿಸಾಡುವಂಥ ಕೆಲವೊಂದು ವಸ್ತುಗಳನ್ನು ನೀವು ಆರ್ಗನೈಸರ್ ಆಗಿ ಬಳಸಬಹುದು. ನಮ್ಮೆಲ್ಲ ಕೆಲಸ ಆಗ್ತಾ ಇದ್ದಾಗೆ ನಾನು ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೆ. ಆದ ಕಾರಣ ಒಂದೇ ಟೈಮಲ್ಲಿ ಎಲ್ಲ ಕೆಲಸಗಳು ಒಟ್ಟಿಗೆ ನಡೀತಾ ಇತ್ತು. ಈ ಥರ ಟೈಮ್ ಸೇವ್ ಆಗೋದ್ರಿಂದ ನಿಮಗೆ ಮೀ ಟೈಮಲ್ಲಿ ನೀವು ನಿಮ್ಮ ಪರ್ಸನಲ್ ಕೇರ್ ಕೂಡ ತಗೊಳ್ಬಹುದು. ಪ್ರತಿ ಸಲ ನಾವು ಕೆಲಸ ಮಾಡುವಾಗ ಮಲ್ಟಿ ಟಾಸ್ಕಿಂಗ್ ಆಗಿದ್ರೆ ನಾವು ಖಂಡಿತವಾಗಿಯೂ ಟೈಮ್ ಸೇವ್ ಮಾಡ್ಕೊಳ್ಬಹುದು. ಹೀಗೆ ನೀವು ಸೇವ್ ಮಾಡುವಂಥ ಟೈಮನ್ನು ನಿಮ್ಮ ಪರ್ಸನಲ್ ಕೇರ್ ಇರ್ಬೋದು ಅಥವಾ ಪೆಂಡಿಂಗ್ ಇರುವಂಥ ವರ್ಕ್ ಇರ್ಬೋದು, ಅದನ್ನು ಮಾಡ್ಕೊಳ್ಳಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತು ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಫೋಟೋ ಫ್ರೇಮ್ನಲ್ಲಿ ಹಾಕಿರುವಂಥ ಪೇಂಟಿಂಗ್ಸನ್ನು ಚೇಂಜ್ ಮಾಡಬೇಕಿತ್ತು. ಇದು ತುಂಬ ಸಮಯ ಮುಂಚೆ ನಾನೇ ಮಾಡಿರುವಂಥ ಒಂದು ಪೇಂಟಿಂಗ್. ಈ CD ಇದೆಯಲ್ಲ, ಅದು ವೇಸ್ಟ್ CDಯನ್ನು ಯೂಸ್ ಮಾಡಿರುವಂತಹ ಒಂದು ಪೇಂಟಿಂಗ್ ಇದು. ಅದನ್ನು ಇವತ್ತು ನಾನು ಕೆಲವು ಪ್ರಿಂಟ್ಔಟನ್ನು ತಗೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ರೀಪ್ಲೇಸ್ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ತುಂಬಾ ಚೆನ್ನಾಗಿರೋ ಪೇಂಟಿಂಗ್ಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಪ್ರತಿ ಸಲ ನಾವು ಅದನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಒಂದ್ಸಲ ಪೇಂಟಿಂಗ್ ತಂದರೆ ತುಂಬ ಕಾಸ್ಟ್ಲಿನೇ ಇರುತ್ತೆ. ಅದನ್ನು ಮತ್ತೆ ನಮಗೆ ಬೇರೆ ಪೇಂಟಿಂಗ್ ಹಾಕೋದು ಅಥವಾ ಡಿಸ್ಕಾರ್ಡ್ ಮಾಡೋದು ತುಂಬಾ ಬೇಜಾರು ಅನಿಸ್ತದೆ. ನಿಮ್ಮ ಹತ್ರ ಈ ಥರ ಓಲ್ಡ್ ಫ್ರೇಮ್ ಇದ್ದರೆ ಹಾಗೂ ಅದರ ಪಿಕ್ಚರನ್ನು ನೋಡಿ ನಿಮಗೆ ಬೋರ್ ಆಗಿದ್ದರೆ ನೀವೇನು ಮಾಡಿ ಅಂತ ಹೇಳಿದರೆ, ಯಾವುದೇ ಗೂಗಲ್ ಇರ್ಬೋದು ಅಥವಾ ಪಿಂಟ್ರೆಸ್ಟ್ ಇರ್ಬೋದು, ಅದರಿಂದ ನಿಮಗೆ ಬೇಕಾದಂತಹ ಡಿಸೈನ್ ಅಥವಾ ಪಿಕ್ಚರನ್ನು ಡೌನ್ಲೋಡ್ ಮಾಡಿ ಅದರ ಪ್ರಿಂಟ್ ತೆಗೆದುಬಿಡಿ. ಇನ್ನು ಫ್ರೇಮ್ನ ಸೈಜಿಗೆ ಅನುಗುಣವಾಗಿ ಈ ಪ್ರಿಂಟ್ಔಟನ್ನು ತಗೊಳ್ಬೇಕು. ಇನ್ನು ಈಸಿಯಾಗಿ ನೀವು ಈ ಪ್ರಿಂಟ್ಔಟನ್ನು ಈ ಫ್ರೇಮ್ ಒಳಗೆ ಇಟ್ಕೊಂಡ್ರೆ ಆಯಿತು, ನಿಮ್ಮ ಹೊಸ ಒಂದು ಪೇಂಟಿಂಗ್ ರೆಡಿ ಆಗ್ತದೆ. ನಾನು ನನ್ನ ಹಳೆ ಪೇಂಟಿಂಗನ್ನು ತೆಗೆದುಬಿಟ್ಟು ಇವಾಗ ನೋಡಿ ಈ ಒಂದು ಹೊಸ ಪ್ರಿಂಟನ್ನು ಇದಕ್ಕೆ ಸ್ಟಿಕ್ ಮಾಡ್ಕೊಳ್ತೇನೆ. ಪೊಸಿಷನ್ ಆಚೀಚೆ ಆಗದ ಹಾಗೆ ಒಂದು ಸಣ್ಣ ಸೆಲ್ಲೋ ಟೇಪನ್ನು ಕೂಡ ಇಲ್ಲಿ ನಾನು ಅಂಟಿಸ್ಕೊಳ್ತಾ ಇದ್ದೇನೆ. ಹೀಗೆ ನೀವು ಕಡಿಮೆ ಬಜೆಟಲ್ಲಿ ಒಂದು ಸುಂದರವಾಗಿರುವ ಒಂದು ಫ್ರೇಮನ್ನು ರೆಡಿ ಮಾಡ್ಕೊಳ್ಬಹುದು. ಈ ಒಂದು ಸಣ್ಣ ಐಡಿಯಾ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೇನೆ. ನಾನೀಗ ಪ್ರಿಂಟ್ಔಟ್ ತೆಗೆದಿರುವಂಥದ್ದು ಇತ್ತೀಚೆಗೆ ಟ್ರೆಂಡಲ್ಲಿ ಇರುವಂತಹ ಈ ಮುಘಲ್ ಥೀಮ್ ಅಥವಾ ಮಧುಬನಿ ಥೀಮ್ನ ಒಂದು ಪ್ರಿಂಟ್ಔಟ್. ನೀವೀಗ ನೋಡಿ ಈ ಫ್ರೇಮ್ ಎಷ್ಟೊಂದು ಚೇಂಜ್ ಆಗಿದೆ ಅಂತ. ಇನ್ ಕೇಸ್ ಈ ಪ್ರಿಂಟ್ಔಟ್ ಹಾಳಾದರೆ ನೀವು ಅದನ್ನು ಮತ್ತೆ ರಿಮೂವ್ ಮಾಡಿ ಹೊಸ ಪ್ರಿಂಟ್ಔಟ್ ಅಥವಾ ನಿಮಗೆ ಬೇಕಾದಂಥ ಪಿಕ್ಚರ್ಸ್ಗಳನ್ನು ಅದರಲ್ಲಿ ಹಾಕ್ಕೊಳ್ಬೋದು. ನೋಡಿ ನಮ್ಮ ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿ ಕನ್ವರ್ಟ್ ಆಯ್ತು ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಅದೇ ರೀತಿ ಇನ್ನೊಂದು ಫ್ರೇಮಲ್ಲಿ ಕೂಡ ನಾನು ಇನ್ನೊಂದು ಪಿಕ್ಚರ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಈ ಪ್ರಿಂಟನ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಲಿವಿಂಗ್ ಏರಿಯಾದಲ್ಲಿ ಇದ್ದಂಥ ಈ ಎರಡು ಫ್ರೇಮನ್ನು ನಾನು ಇವಾಗ ನನ್ನ ಬೆಡ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ವಾಲಲ್ಲಿ ಹಾಕಿದ ಕೂಡಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಈ ಪ್ರಿಂಟ್ ತುಂಬ ಇಷ್ಟ ಆಯಿತು. ಹಾಗೂ ಈ ಫ್ರೇಮಿಗೆ ಅದು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ವಾಲ್ ತುಂಬ ಪ್ಲೇನ್ ಆಗಿತ್ತು, ಏನು ಕೂಡ ಹ್ಯಾಂಗ್ ಮಾಡಿರಲಿಲ್ಲ. ಹಾಗಾಗಿ ಇದು ಒಂದು ಫ್ರೇಮ್ ಹಾಕ್ತಾನೆ ವಾಲ್ನ ಒಂದು ಲುಕ್ಕೇ ಚೇಂಜ್ ಆಯಿತು. ನೀವು ಸಹ ಈ ಥರದ ಒಂದು ಸಿಂಪಲ್ ಟ್ರಿಕ್ಕನ್ನು ಬಳಸಿ ನಿಮ್ಮ ಮನೆಯನ್ನು ಡೆಕೋರೇಟ್ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಸಣ್ಣ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ನನ್ನ ಇನ್ನೊಂದು ಪೆಂಡಿಂಗ್ ವರ್ಕ್ ಅಂತ ಹೇಳಿದರೆ ಈ ಮಕ್ಕಳ ಬುಕ್ಸಿಗೆ ಬೈಂಡ್ ಹಾಕುವಂಥದ್ದು. ಇವತ್ತು ಹೇಗೂ ಟೈಮ್ ಸೇವ್ ಮಾಡಿ ಇವತ್ತು ನಾನು ಈ ಬುಕ್ಸಿಗೆ ಬೈಂಡ್ ಹಾಕಲಿಕ್ಕೆ ಕೂತ್ಕೊಂಡಿದ್ದೇನೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಮಕ್ಕಳಿಗೆ ಸ್ಕೂಲ್ ರಿಓಪನ್ ಆಗ್ತಾ ಇದೆ.
ಎಲ್ಲರೂ ಮಕ್ಕಳ ಸ್ಕೂಲ್ ರಿಓಪನಿಗೆ ತಯಾರಿ ನಡೆಸ್ತಾ ಇರ್ಬೋದು. ಅವರಿಗೆ ಟಿಫಿನ್ ಬಾಕ್ಸ್, ಅವರ ವಾಟರ್ ಬಾಟಲ್, ಹೊಸ ಬ್ಯಾಗ್, ಅದೇ ಥರ ಬುಕ್ಸ್, ಯೂನಿಫಾರ್ಮ್, ಶೂಸ್, ಎವ್ರಿಥಿಂಗ್. ಲಿಸ್ಟ್ ಹೇಳ್ತಾ ಹೋದರೆ ಮುಗಿಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ನಾನು ಇವತ್ತು ನನ್ನ ಕೆಲವೊಂದು ಪೆಂಡಿಂಗ್ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೇನೆ. ಹೀಗೆ ನಾವು ಮಲ್ಟಿ ಟಾಸ್ಕಿಂಗ್ ಆಗಿ ನಮ್ಮ ಟೈಮ್ ಸೇವ್ ಮಾಡಿದರೆ ನಮ್ಮ ಹಲವೊಂದು ಪೆಂಡಿಂಗ್ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಹಾಗೂ ನಮಗೆ ಯಾವುದೇ ಕೆಲಸ ಕೂಡ ಅಯ್ಯೋ ಮಾಡಬೇಕಲ್ಲ ಅಂತ ಒಂದು ಬೇಸರ ಕೂಡ ಇರುವುದಿಲ್ಲ. ನಾನು ಶೇರ್ ಮಾಡಿರುವಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೂ ಯೂಸ್ಫುಲ್ ಆಗಿರಬಹುದು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.